ಇರುವಾಗಿದೆ ಅಂತಲೂ ಸ್ಪಷ್ಟಪಡಿಸಿದ್ದೀವಿ. ಯಾಕಂದರೆ ಅಂಡರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ 17A ಪರ್ಮಿಷನ್ ಕೊಡಬೇಕಾದ್ರೆ ಕೇಂದ್ರ ಸರ್ಕಾರನೇ ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರನ್ನು ಅವರೇ ನೋಟಿಫಿಕೇಷನ್ 2021 ಮಾಡಿದ್ದಾರೆ. ಅದರಲ್ಲಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಮುಖ್ಯಮಂತ್ರಿ ವಿರುದ್ಧ ನೀವು 17A ಪರ್ಮಿಷನ್ ಕೊಡಬೇಕಾದ್ರೆ ಅದು ಯಾವುದಾದ್ರೂ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯಿಂದ ಬಂದಿರಬೇಕು. ಆಮೇಲೆ DG ಲೆವೆಲ್ ರ್ಯಾಂಕಿನ್ ಆಫೀಸರಿಂದ ದೂರ ಇರಬೇಕು ಅಂತಿದೆ. ಇವರೊಬ್ಬ ಪ್ರೈವೇಟ್ ಖಾಸಗಿ ವ್ಯಕ್ತಿಯ ಒಂದು ಕಂಪ್ಲೇಂಟ್ ಮೇಲೆ ತರಾತುರಿಯಾಗಿ ಅವತ್ತಿನ ದಿವಸನೇ ಇವತ್ತು ನೋಟಿಸ್ ಇಶ್ಯೂ ಮಾಡಿ ತರಾತುರಿಯಲ್ಲಿ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತ ನಮ್ಮದೊಂದು ನಿಲುವಿದೆ. ಅದರಿಂದ ನಾವು ಹೈಕೋರ್ಟಿಗೆ ಈಗಾಗಲೇ ಮ್ಯಾಟ್ರಿಸ್ ಸೀಜಿಂದ ಹೈಕೋರ್ಟ್ ಹಿಯರಿಂಗ್ ನಡೀತಾ ಇದೆ. ಹಾಗಾಗಿ ನಾವು ಇದಕ್ಕೆ ಕಾನೂನಾತ್ಮಕ ಹೋರಾಟವನ್ನು ಮಾಡ್ತಾಯಿದ್ದೀವಿ. ನೋಡಿ, ಈಗಾಗಲೇ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರಗಳಿಲ್ಲ ಅಲ್ಲೆಲ್ಲವೂ ಕೂಡ ಆ ಸರ್ಕಾರಗಳನ್ನು ಅಸ್ಥಿರ ಮಾಡ್ತಕ್ಕಂಥ ಪ್ರಯತ್ನ BJP ಸರ್ಕಾರ, ಕೇಂದ್ರ ಸರ್ಕಾರ ಮಾಡ್ತಾಯಿದೆ. ಇದರ ಹಿಂದೆ ಅಮಿತ್ ಶಾ ಅವರು, ಮೋದಿ ಅವರಿದ್ದಾರೆ. ನೋಡಿ, ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಸರ್ಕಾರ ಅಸ್ಥಿರಗೊಳಿಸಲಿಕ್ಕೆ ಅವ್ರನ್ನ ಅರೆಸ್ಟ್ ಮಾಡೋದು ವಿನಾಕಾರಣ ಅದು ಮಾಡಿದರು. ಅದಲ್ಲದೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು ಮಧ್ಯಪ್ರದೇಶದಲ್ಲಿ, ಅದನ್ನು ಕೂಡ ತೆಗೆದರು. ಕರ್ನಾಟಕದಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರ ತೆಗೆದರು. ಆಮೇಲೆ ಗೋವಾದಲ್ಲಿ ಅದೇ ರೀತಿ ಮಾಡಿದರು. ಮತ್ತು ಎಲ್ಲ ಕಡೆ ಇವತ್ತು ಎಲ್ಲೆಲ್ಲಿ ಅವರಿಗೆ ತಮಿಳ್ನಾಡು, ಕೇರಳದಲ್ಲಿ ಏನೋ ಅವ್ರ ಶಕ್ತಿ ಇಲ್ಲ, ಏನೂ ಮಾಡ್ತಾಯಿಲ್ಲ. ಬೆಂಗಾಲಲ್ಲಿ ಯಾವ ರೀತಿ ಮಾಡ್ತಾಯಿದ್ದಾರೆ ನೋಡ್ತಾ ಇದ್ದೀರಿ. ಹೀಗಾಗಿ ಎಲ್ಲೆಲ್ಲಿ ಕಾಂಗ್ರೆಸ್ಸು ಮತ್ತು ವಿಪಕ್ಷದ ಸರ್ಕಾರಗಳಿವೆ, BJPಯವರು ಆ ಒಂದು ಸರ್ಕಾರಗಳನ್ನು ಅಸ್ಥಿರ ಮಾಡಲಿಕ್ಕೆ ಬೇರೆ ಬೇರೆ ತಂತ್ರಗಾರಿಕೆಯನ್ನು ಉಪಯೋಗ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಲ್ಲೂ ಕೂಡ ಅನೇಕ ಶಾಸಕರಿಗೆ ಆಮಿಷಗಳನ್ನು ಕೊಡ್ತಾ ಇದ್ದಾರೆ. ಅವರಿಗೆ ಹಣ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿಂದ ಕೊಡ್ತಾ ಇದ್ದಾರೆ ಹಣ ಇವರು? ಹೋದ ಸಾರಿ ಕೂಡ ಇದೇ ರೀತಿ 16 ಜನರಿಗೆ ರಿಸೈನ್ ಮಾಡಿಸಿ ಸರ್ಕಾರ ಮಾಡಿದರು. ಅವರಿಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟರು ಅಂಥೇಳಿ ಭಾಳ ಸ್ಪಷ್ಟವಾಗಿ ಎಲ್ಲ ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. ಹಣ ಎಲ್ಲಿಂದ ಬಂತು? ಕೇಂದ್ರ ಸರ್ಕಾರ ಸ್ಪಾನ್ಸರ್ ಮಾಡ್ತಾ ಇದೆ. ಇದು ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ, ನಮ್ಮ ಶಾಸಕರಿಗೆ ಕೆಲವು ಜನರಿಗೆ ಅಮಿತ್ ಶಾ ಒಡ್ಡಿದ್ದು ನಿಜ ಅಂಥೇಳಿ ಮಾನ್ಯ ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. ಯಾಕಂದರೆ ಅವ್ರ ಹತ್ರ ಇಂಟೆಲಿಜೆನ್ಸ್ ಇದೆ, ಅವರಿಗೆ ಮಾಹಿತಿ ಇದೆ ಅಂತ ಹೇಳಿದ್ದಾರೆ. ಎಲ್ಲ ಬಹಿರಂಗವಾಗಿ ಹೇಳಿದ್ದಾರೆ. ನಿಮ್ಮ ಹಾಂ ಇರ್ಬೋದು. ನಮಗೆ ಅದ್ರ ಬಗ್ಗೆ ನೋಡಿ, ಇಲ್ಲ ಅದೇ ಈಗ ನೋಡಿ, ಈ ರೀತಿ ಸರ್ಕಾರ ಅಸ್ಥಿರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಏನೂ ಆಗೋದಿಲ್ಲ. ಆದರೆ ಇವತ್ತು ಅಶೋಕ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಯಾವ MLA ಸಂಪರ್ಕ ಮಾಡಿಲ್ಲ, ನಾವು ಯಾರಿಗೂ ಕೂಡ ಏನೂ ಮಾಡ್ತಾ ಇಲ್ಲ ಅಂತ ಪಬ್ಲಿಕ್ ಕನ್ಸಂಪ್ಷನ್ಗೆ ಹೇಳ್ತಾ ಇದ್ದಾರೆ. ಒಳಗೆ ಈ ರೀತಿ ಪಿತೂರಿ ಮಾಡ್ತಾ ಇದ್ದಾರೆ. ಯಾರೂ MLA ಅವರಿಗೆ ಸಹಕಾರ ಕೊಟ್ಟಿಲ್ಲ ಅಂತ ಅನ್ನೋದಕ್ಕೇ ರಾಜ್ಯಪಾಲರು ಪಿತೂರಿ ಮಾಡ್ತಾ ಇದ್ದಾರೆ. ಶಾಸಕರು ಬರದೇ ಇರೋದಕ್ಕೇ ರಾಜ್ಯಪಾಲರು ಆಪರೇಟ್ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ರಾಜ್ಯಪಾಲರ ಆಫೀಸನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥ ಒಂದು ಕೆಲಸ ಕೇಂದ್ರ ಸರ್ಕಾರ ಭಾಳ